ಲಾರಿ ಪಲ್ಟಿಯಾಗಿ 11 ಮಂದಿ ಸಾವನ್ನಪ್ಪಿರುವ ದುರ್ಘಟನೆಯೊಂದು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಗುಳ್ಳಾಪುರ ಬಳಿ ಬುಧವಾರ ನಡೆದಿದೆ. ಕುಮಾಟದಲ್ಲಿ ಸಂತೆ ಹಿನ್ನೆಲೆಯಲ್ಲಿ ವ್ಯಾಪಾರಸ್ಥರು ಹಣ್ಣು ಹಾಗೂ ತರಕಾರಿ ಹೊತ್ತು ಲಾರಿಯಲ್ಲಿ ಬರ್ತಿದ್ರು. ಈ ವೇಳೆ ರಾಷ್ಟ್ರೀಯ ಹೆದ್ದಾರಿ 63ರಲ್ಲಿ ಲಾರಿ ಪಲ್ಟಿಯಾಗಿ ಅಪಘಾತ ಸಂಭವಿಸಿದೆ. ಸವಣೂರು ತಾಲೂಕಿನ 28 ವ್ಯಾಪಾರಿಗಳು ಲಾರಿಯಲ್ಲಿ ಪ್ರಯಾಣಿಸುತ್ತಿದ್ರು ಅಂತ ತಿಳಿದು ಬಂದಿದೆ. ಗುಳ್ಳಾಪುರದ ಬಳಿ ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿ ಹೊಡೆದಿದೆ. ಪರಿಣಾಮ 9 ಮಂದಿ ವ್ಯಾಪಾರಿಗಳು ಸ್ಥಳದಲ್ಲೇ ದುರ್ಮರಣವನ್ನಪ್ಪಿದ್ದಾರೆ. ಅಲ್ಲದೆ 18 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದು ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇದೀಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಇನ್ನಿಬ್ಬರು ಸಾವನ್ನಪ್ಪಿದ್ದು ಸಾವಿನ ಸಂಖ್ಯೆ 11ಕ್ಕೆ ಏರಿಕೆಯಾಗಿದೆ. ಮತ್ತಷ್ಟು ಜನರ ಸ್ಥಿತಿ ಗಂಭೀರವಾಗಿರುವ ಹಿನ್ನೆಲೆಯಲ್ಲಿ ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆಗಳಿವೆ ಅಂತ ತಿಳಿದು ಬಂದಿದೆ. ಘಟನೆಯಲ್ಲಿ ಸಾವನ್ನಪ್ಪಿದವರನ್ನ ಫಯಾಜ್ ಜಮಖಂಡಿ 45 ವರ್ಷ, ವಸೀಂ ಮುಡಿಗೇರಿ 35 ವರ್ಷ, ಇಜಾಜ್ ಮುಲ್ಲಾ 20 ವರ್ಷ, ಸಾದಿಕ್ ಬಾಷಾ 30 ವರ್ಷ, ಗುಲಾಂ ಹುಸೇನ್ ಜವಳಿ ಅಂತ 40 ವರ್ಷ, ಇಮ್ತಿಯಾಜ್ ಮುಳಕೇರಿ 36 ವರ್ಷ, ಅಲ್ಫಾಜ್ ಜಾಫರ್ ಮಂಡಕ್ಕಿ 25 ವರ್ಷ, ಜಿಲಾನಿ ಅಬ್ದುಲ್ ಜಕಾತಿ 25 ವರ್ಷ, ಅಸ್ಲಾಂ ಬಾಬುಲಿ ಬೆಣ್ಣೆ 24 ವರ್ಷ, ಜಲಾಲ್ ತಾರಾ ಅಂತ 30 ವರ್ಷ ಅಂತ ಗುರುತಿಸಲಾಗಿದೆ. ಇನ್ನು ಘಟನೆ ವೇಳೆ ಲಾರಿಯಲ್ಲಿ ಒಟ್ಟು 28 ವ್ಯಾಪಾರಿಗಳು ಪ್ರಯಾಣ ಮಾಡ್ತಿದ್ದು, ಈ ಘಟನೆಯಿಂದ ಈಗ ಸರ್ಕಾರ ಕೂಡ ಅವರಿಗೆ ಪರಿಹಾರವನ್ನು ಘೋಷಣೆ ಮಾಡಿದೆ. ಮಾಜಿ ಸಚಿವ ಶಿವರಾಮ್ ಹೆಬ್ಬಾರ್ ಮತ್ತು ಶಿಗ್ಗಾವಿಯ ಶಾಸಕ ಪಠಾಣ್ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳನ್ನು ವಿಚಾರಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಪರಿಹಾರ ಘೋಷಣೆ ಮಾಡೋದ್ರ ಜೊತೆಗೆ ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ, ಕುಟುಂಬಕ್ಕೆ ನೋವನ್ನು ಭರಿಸುವ ಶಕ್ತಿ ಕೊಡಲಿ ಅಂತ ಟ್ವೀಟ್ ಮಾಡಿದ್ದಾರೆ. ಭಾಳ ದುರಂತಕ್ಕೆ ಇತ್ತೀಚೆಗೆ ಡಿಸೆಂಬರ್ ಅಂತ್ಯದಿಂದ ಇಲ್ಲಿವರೆಗೆ ಅಪಘಾತಗಳು ನಿರಂತರವಾಗಿ ನಡೀತಾನೆ ಇದೆ. ಹಾಗೆ ನೋಡಿದ್ರೆ ಆಗಿಂದಾಗೆ ದೊಡ್ಡ ಮಟ್ಟದ ಅಪಘಾತಗಳು. ಈಗ ಒಂದೇ ಘಟನೆಯಲ್ಲಿ 11 ಮಂದಿ ಸಾವನ್ನಪ್ಪಿರ್ತಕ್ಕಂಥ ದುರಂತ. ಸವಣೂರಿಂದ ಇನ್ನು ಜಸ್ಟ್ 3 ಇಯರ್ಸ್ ಜರ್ನಿ ಆಗಿರೋದಷ್ಟೇ. ಸವಣೂರಿಂದ ಕುಮಟಾಗೆ ಹೋಗುವ ಸನ್ನಿವೇಶದಲ್ಲಿ ಈ ಮಾರ್ಗ ಮಧ್ಯೆ ಈ ಒಂದು ದುರ್ಘಟನೆ ಗುಳ್ಳಾಪುರ ಅನ್ನೋ ಪ್ರದೇಶದಲ್ಲಿ ಆಗಿರ್ತಕ್ಕಂಥದ್ದು. ಅವರ ಆಕ್ರಂದನ ಮತ್ತು ನೋವನ್ನು, ಅರ್ಚಾಟ, ಚೀರಾಟ, ಫ್ಯಾಮಿಲಿಯವರ ಅಳಲನ್ನು ನೋಡೋಕ್ಕಾಗಲ್ಲ. ಬಟ್ ಅತಿಯಾದ ವೇಗವೇದಕ್ಕೆ ಕಾರಣ ಇರಬಹುದು ಅನ್ನೋದು ಮೇಲ್ನೋಟಕ್ಕೆ ಆಗ್ತಿರ್ತಕ್ಕಂಥ ಚರ್ಚೆ. ವೇಗ ದೊಡ್ಡ ಸಮಸ್ಯೆ, ಅವಶ್ಯಕತೆ ಇಲ್ಲ ಅಂದರೆ ಆ ವೇಗ ಕಡಿವಾಣ ಹಾಕೋದು ತುಂಬ ಒಳ್ಳೆಯದು. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.